ನಮಸ್ಕಾರ ಸ್ನೇಹಿತರೆ. ನರೇಂದ್ರ ಮೋದಿಯವರು ಭಾರತ ದೇಶ ಕಂಡ ಅದ್ಭುತ ನಾಯಕ. ಭಾರತದ ಹಿರಿಮೆಯನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸಿದ ನಾಯಕ. ನರೇಂದ್ರ ಮೋದಿಯವರು ಯಾವಾಗಲೂ ಭಾರತದ ಜನರಿಗೆ ಉತ್ತಮ ಸ್ಫೂರ್ತಿಯಾಗಿದ್ದಾರೆ. ಮೋದಿಜಿಯವರು ಆಶಾವಾದ ಸ್ವಭಾವದವರು. 2014 ಮೇ 24ರಂದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೋದಿ ಇಡೀ ವಿಶ್ವವೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಸಾಮಾಜಿಕ ಆರ್ಥಿಕ ಮೂಲಸೌಕರ್ಯ, ರಕ್ಷಣೆ, ವಿದೇಶಾಂಗ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳನ್ನು, ಯೋಜನೆಗಳನ್ನು ತರುವ ಮೂಲಕ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇದ್ದಾರೆ. ಇದರಿಂದಾಗಿ ವಿಶ್ವ ಮಟ್ಟದಲ್ಲಿ ಭಾರತದ ಹಿರಿಮೆಯು ಏರಿಕೆಯಾಗಿದೆ. ಅವರ ಸರ್ಕಾರ ಸಾಧನೆಗಳು ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಭಾರತವು ಅನೇಕ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಕಂಡಿದೆ ನಿಜ. ಆದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಭಾರತದ ಅಭಿವೃದ್ಧಿಯು ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಇದನ್ನು ಪಾದರಸದಂತೆ ಚುರುಕುಗೊಳಿಸಿದ್ದು ನರೇಂದ್ರ ಮೋದಿ ಸರ್ಕಾರ. ತಳಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಮೋದಿ ಸರ್ಕಾರ ಭಾರತವನ್ನು ಅಭಿವೃದ್ಧಿಗೊಳಿಸಿದ ರೀತಿ ಬೆರಗು ಮೂಡಿಸುವಂಥದ್ದು. ಅವುಗಳಲ್ಲಿ ಮುಖ್ಯವಾಗಿ ನೋಡೋದಾದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಭಾರತದಲ್ಲಿ 80ರ ದಶಕದಲ್ಲೇ LPG ಸಿಲಿಂಡರ್ ವ್ಯವಸ್ಥೆ ಜಾರಿಯಲ್ಲಿತ್ತು. ಆದರೆ 2000ನೇ ಇಸವಿ ದಾಟಿದರೂ ಅದು ಕೋಟ್ಯಂತರ ಬಡ ಜನರಿಗೆ ಮರೀಚಿಕೆಯಾಗಿತ್ತು. 2014ರ ಮೊದಲು ಸಿಲಿಂಡರ್ ಖಾಲಿಯಾದರೆ ಬೆಳಗ್ಗೆ ಎದ್ದು 4 ಗಂಟೆಗೆ ಹೋಗಿ ಸಿಲಿಂಡರ್ ಲೈನಲ್ಲಿಟ್ಟು ಸಿಲಿಂಡರ್ಗಾಗಿ ಕಾಯ್ತಾ ಇರಬೇಕಾಗಿತ್ತು. ಅದು ಒಂದು ವಾರ ಮುಂಚೆ ಬುಕ್ ಮಾಡಿದರೂ ಕೂಡ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಸಿಲಿಂಡರ್ ಬುಕ್ ಮಾಡಿದರೆ ನಾಳೆನೇ ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತೆ. ಇನ್ನು ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ತೈಲೋತ್ಪನ್ನ ದರಗಳನ್ನು ಯಾವಾಗಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಬೇಕು. ಇನ್ನು 2014ರ ಮೊದಲು 723ರಷ್ಟಿದ್ದ ವಿಶ್ವವಿದ್ಯಾಲಯಗಳು 2023ರವರೆಗೆ 1113ಕ್ಕೇರಿದೆ. ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ಮೋದಿ ಸರ್ಕಾರದ ಸಾಧನೆ ಬಹಳಷ್ಟಿದೆ. 2014ರ ಮೊದಲು ಭಾರತದಲ್ಲಿ ಒಂದು ದಿನಕ್ಕೆ 12 ಕಿಲೋಮೀಟರ್ನಷ್ಟು ರಸ್ತೆ ನಿರ್ಮಾಣ ಆಗ್ತಾಯಿತ್ತು. 2014ರ ನಂತರ ದಿನಕ್ಕೆ 29 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗ್ತಾಯಿದೆ. ಜಗತ್ತಿನ ಅತಿ ದೊಡ್ಡ ರಸ್ತೆ ಸಾರಿಗೆ ಹೊಂದಿರುವ ರಾಷ್ಟ್ರಗಳಲ್ಲಿ ಭಾರತಕ್ಕೆ 2ನೇ ಸ್ಥಾನ, ಅತಿ ಶೀಘ್ರದಲ್ಲೇ 1ನೇ ಸ್ಥಾನ ದೊರಕಲಿದೆ. ಇನ್ನು ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ತುರ್ತು ಔಷಧಿಗಳು ಅಥವಾ ಅತ್ಯವಶ್ಯಕ ಔಷಧಿಗಳು ಜನರ ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂತೆ ಜನೌಷಧ ಕೇಂದ್ರಗಳನ್ನು ತೆರೆಯಲಾಗಿದೆ. ಇಲ್ಲಿ ಸಿಗುವ ಔಷಧಿಗಳ ಬೆಲೆಗೂ ಹೊರಗೆ ಸಿಗುವಂಥ ಅದೇ ಔಷಧಿಗಳಾಗಿರುವ ಬೆಲೆಗೂ 30ರಿಂದ 40ರಷ್ಟು ಕಡಿಮೆಗೆ ದೊರೆಯುತ್ತೆ. ಇನ್ನು ಕೊರೋನಾ ಕಾಲಘಟ್ಟದಲ್ಲಿ ದೇಶದ ಕೋಟ್ಯಂತರ ಜನತೆಗೆ ಉಚಿತವಾಗಿ 2 ಬಾರಿ ಲಸಿಕೆ ಹಾಕಿದ ಹೆಗ್ಗಳಿಕೆ ಮೋದಿಯವರ ಸರ್ಕಾರಕ್ಕಿದೆ. ಅದಲ್ಲದೆ ಅನೇಕ ದೇಶಗಳಿಗೆ ಲಸಿಕೆಗಳನ್ನು ಉಚಿತವಾಗಿ ಕೊಟ್ಟು ಭಾರತ ವಿಶ್ವಗುರುವಾಗುವತ್ತ ಹೊರಟಿದೆ. ಆದರೆ ವಿಪರ್ಯಾಸ ಏನೆಂದರೆ ಮೋದಿಯ ವಿರೋಧಿಗಳು ಲಸಿಕೆಯನ್ನು ಹಾಕಿಸ್ಕೊಂಡು ಮೋದಿಯನ್ನೇ ಬೈತಾರೆ. ಮತ್ತೊಂದು ಉತ್ತಮ ಸಾಧನೆ ಅಂದರೆ ಡಿಜಿಟಲ್ ಇಂಡಿಯಾ. 2014ರಲ್ಲಿ ಆರ್ಥಿಕ ತಜ್ಞರಾದ ಪಿ ಚಿದಂಬರಂ ಅವರು ಹೇಳ್ತಾರೆ, ಡಿಜಿಟಲ್ ಭಾರತದಲ್ಲಿ ನಡೆಯೋದಿಲ್ಲ ಅಂತ ಗೇಲಿ ಮಾಡಿದರು. ಆದರೆ ಈಗ ಭಾರತಾದ್ಯಂತ ಒಂದು ತರಕಾರಿ ತಗೊಂಡ್ರೂ ಡಿಜಿಟಲೀಕರಣ ಆಗಿದೆ. ಮೊದಲು ನಾವು 1000 ರೂಪಾಯಿ ತೊಗೋಬೇಕಂದ್ರೂ ATMಗೆ ಹೋಗಬೇಕಿತ್ತು, ಇಲ್ಲ ಬ್ಯಾಂಕಿಗೆ ಹೋಗಬೇಕಿತ್ತು. ಆದರೆ ಈಗ ಮೊಬೈಲ್ನಲ್ಲೇ ಪ್ರತಿಯೊಂದು ನಮಗೆ ಸಿಗುತ್ತೆ. ಮತ್ತೊಂದು ಪ್ರಮುಖ ಸಾಧನೆ ಅಂದರೆ ಆರ್ಟಿಕಲ್ 370, ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು ಮಾಡಿದ್ದು. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇಲ್ಲಿಯವರೆಗೆ ಯಾವ ಸರ್ಕಾರದ ಕೈಯಲ್ಲೂ ಆಗದಂತಹ ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದು ಮಾಡಿದ್ದು ಮೋದಿ ಸರ್ಕಾರ. ಭಾರತದ ಸ್ವರ್ಗದಂತಿದ್ದ ಕಾಶ್ಮೀರ ನರಕವಾಗಿತ್ತು. ಆರ್ಟಿಕಲ್ 370 ರದ್ದತಿ ನಂತರ ಕಾಶ್ಮೀರ ಮತ್ತೆ ತಮ್ಮ ಹಳೆಯ ಗತವೈಭವಕ್ಕೆ ತಿರುಗಿದೆ. ಮತ್ತೊಂದು ಬಾಲಾಕೋಟ್ ದಾಳಿ, ಸರ್ಜಿಕಲ್ ದಾಳಿ. 2019ರ ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಗೆ 40ಕ್ಕೂ ಹೆಚ್ಚು CRPF ಯೋಧರು ಹುತಾತ್ಮರಾಗ್ತಾರೆ. ಇದಕ್ಕೆ ಪ್ರತೀಕಾರವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಬಾಲಾಕೋಟ್ನಲ್ಲಿ ಸಕ್ರಿಯವಾಗಿದ್ದ ಉಗ್ರವಾದಿ ತರಬೇತಿ ಕೇಂದ್ರಗಳ ಮೇಲೆ ನಮ್ಮ ಭಾರತೀಯ ವಾಯುಪಡೆ ದಾಳಿ ಮಾಡುತ್ತೆ. ಇದನ್ನು ಐತಿಹಾಸಿಕ ಬಾಲಾಕೋಟ್ ದಾಳಿ ಅಂತ ಕರೀಬೋದು. ನಮ್ಮ ವೀರ ಸೈನಿಕರು ಎಷ್ಟು ಶಕ್ತಿಶಾಲಿಗಳು ಅಂತ ನಮಗೆ ಗೊತ್ತಾಗಿದ್ದು ಕಾರ್ಗಿಲ್ ಯುದ್ಧದಲ್ಲಿ. ಆದರೆ ಶತ್ರು ರಾಷ್ಟ್ರಕ್ಕೆ ನುಗ್ಗಿ ಹೊಡೆಯುವಷ್ಟು ತಾಕತ್ತು ನಮ್ಮ ಸೈನಿಕರಿಗೆ ಇದೆ ಅನ್ನೋದು ಗೊತ್ತಾಗಿದ್ದೇ ಬಾಲಾಕೋಟ್ ದಾಳಿ ಮತ್ತು ಸರ್ಜಿಕಲ್ ದಾಳಿಯಲ್ಲಿ. ಇತಿಹಾಸದಲ್ಲಿ ನಮ್ಮ ಭಾರತ ತನ್ನನ್ನು ಕೆಣಕಿದವರಿಗೆ ಅಲ್ಲಿಗೆ ನುಗ್ಗಿ ಹೊಡಿತೀವಿ ಅಂತ ಚುರುಕು ಮುಟ್ಟಿಸಿದ್ದು ಇದೇ ಮೊದಲು. ಆದರೂ ಕೆಲವರು ಅದಕ್ಕೆ ಸಾಕ್ಷಿ ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಏನಾದರೂ ಹೀಗಾದರೆ ಅವರನ್ನು ನಮ್ಮ
ಜೆಟ್, ಸುಖೋಯ್ ಮತ್ತು ರಫೇಲ್ಗಳಿಗೆ ರೆಕ್ಕೆಗಳಿಗೆ ಅವರನ್ನು ಕಟ್ಟಿ ದಾಳಿ ಮಾಡಬೇಕಷ್ಟೆ. ಆದರೆ ಇವರಿಗೆ ಮುಂಬೈ ದಾಳಿ ಆದಾಗ ಪಾಕ್ ಭಯೋತ್ಪಾದಕರು ಆರಾಮಾಗಿ ಹೋಟೆಲ್ಗೆ ನುಗ್ಗಿ ದಾಳಿ ಮಾಡಿದಾಗ ಇವರಿಗೆ ಅನುಮಾನ ಬರಲಿಲ್ಲ. ಬೇರೆಲ್ಲ ಅನುಮಾನ ಹುಟ್ಟುತ್ತೆ, ಹೋಗಲಿ ಬಿಡಿ. ನಮ್ಮ ಪೈಲಟ್ ಅಭಿನಯ್ ಅವರು ಪಾಕಿಸ್ತಾನದ ನೆಲದಲ್ಲಿ ಬಿದ್ದಾಗ 24 ಗಂಟೆ ಒಳಗೆ ಅಭಿನವ್ ಭಾರತಕ್ಕೆ ಸುರಕ್ಷಿತವಾಗಿ ಬರಲಿಲ್ಲ ಅಂದರೆ ಪಾಕಿಸ್ತಾನ ಅನ್ನೋದೇ ಇರೋದಿಲ್ಲ ಅಂತ ಭಾರತ ಗುಡುಗಿದ್ದೇ ತಡ ಅಭಿನವ್ ಸುರಕ್ಷಿತವಾಗಿ 24 ಗಂಟೆ ಒಳಗೆ ಭಾರತಕ್ಕೆ ಬಂದರು. ಈ ಮೊದಲು ಪಾಕ್ ನೆಲದಲ್ಲಿ ಸಿಕ್ಕಂತಹ ಭಾರತೀಯ ಯೋಧರ ಹೆಣಗಳು ಬರ್ತಾಯಿತ್ತು, ಕೆಲವು ಬಾರಿ ಅದು ಬರ್ತಾ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಭಾರತದ ಒಂದೇ ಮಾತಿಗೆ ಶತ್ರು ರಾಷ್ಟ್ರಕ್ಕೆ ನಡುಕ ಉಂಟಾಗುತ್ತೆ. ಅದೇ ಬದಲಾವಣೆ. ಇನ್ನು ರೈಲ್ವೆ ಸಾರಿಗೆಯ ವಿದ್ಯುದೀಕರಣ. ಒಂದೇ ಭಾರತ್ ದೇಶದ ರೈಲ್ವೆ ಸಾರಿಗೆಯ ಉನ್ನತ ಮಟ್ಟಕ್ಕೇರಿಸಿದ್ದು ಮೋದಿ ಸರ್ಕಾರದ ಮತ್ತೊಂದು ಸಾಧನೆ. ಭಾರತದಲ್ಲಿ ಅತಿ ಹೆಚ್ಚು ಜನರು ಬಳಸೋದು ರೈಲ್ವೆ ಇಲಾಖೆಯನ್ನು. ಅದರ ಮಹತ್ವ ಅರಿತ ಮೋದಿ ಇಡೀ ದೇಶದಲ್ಲಿ ರೈಲುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದಲ್ಲದೆ ಒಂದೇ ಭಾರತ್ನಂಥ ರೈಲುಗಳ ಸೌಕರ್ಯವನ್ನು ಕಲ್ಪಿಸಲಾಯಿತು. ಪರಿಸರ ಮಾಲಿನ್ಯವನ್ನು ತಗ್ಗಿಸಲು ಇಡೀ ರೈಲ್ವೆ ಜಾಲವನ್ನೇ ವಿದ್ಯುದೀಕರಣಗೊಳಿಸೋದು ಮೋದಿ ಸರ್ಕಾರದ ಮತ್ತೊಂದು ಸಾಧನೆ. ಮತ್ತು ಉಕ್ರೇನ್ ಮತ್ತು ಆಫ್ಘನ್ ನೆಲದಲ್ಲಿ ಭಾರತೀಯರ ರಕ್ಷಣೆ. ಅಫ್ಘಾನಿಸ್ತಾನದಲ್ಲಿ ಸಿಲುಕಿದ ಭಾರತೀಯರ ರಕ್ಷಣೆಗೆ ಆಪರೇಷನ್ ದೇವಿ ಶಕ್ತಿಯನ್ನು ಆರಂಭಿಸಿ ಆಫ್ಘನ್ ನೆಲದಲ್ಲಿದ್ದ 700 ಭಾರತೀಯರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ತರಲಾಯಿತು. ಅದೇ ರೀತಿ ರಷ್ಯಾ ದಾಳಿಗೆ ತುತ್ತಾಗಿರುವ ಉಕ್ರೇನ್ ನೆಲದಲ್ಲಿ ನೂರಾರು ಭಾರತೀಯರನ್ನು ಮತ್ತೆ ವಿದೇಶಿ ಪ್ರಜೆಗಳನ್ನು ಸೇರಿ ಒಟ್ಟು 23,000 ಜನರನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಯಿತು ಮೋದಿ ಸರ್ಕಾರ. ಭಾರತೀಯರಾಗಿ ನಾವು ಹೆಮ್ಮೆ ಪಡೋ ವಿಷಯ ಏನಂದರೆ, ಉಕ್ರೇನ್ನಲ್ಲಿ ಸಿಲುಕಿದ ಬೇರೆ ದೇಶದ ವಿದ್ಯಾರ್ಥಿಗಳು ಸಹ ನಮ್ಮ ತ್ರಿವರ್ಣ ಧ್ವಜವನ್ನು ಹಿಡಿದು ಬಂದರೆ ಏನೂ ತೊಂದರೆ ಆಗೋದಿಲ್ಲ ಅಂತ ನಮ್ಮ ತ್ರಿವರ್ಣ ಧ್ವಜ ಹಿಡಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಇರಬೇಕಾದ ಹೆಮ್ಮೆಯ ವಿಷಯ. ಕಳೆದ ವರ್ಷ ಸೌತ್ ಸುಡಾನ್ನಲ್ಲಿ ಯುದ್ಧ ಆರಂಭವಾದಾಗ ಆಪರೇಷನ್ ಕಾವೇರಿ ಹೆಸರಿನಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲಾಯಿತು. ಟರ್ಕಿಯಲ್ಲಿ ಭೂಕಂಪವಾದಾಗ ಟರ್ಕಿಯ ಬ್ರದರ್ಹುಡ್ಗಳು ಹೋಗೋ ಮೊದಲೇ ಭಾರತದ ರಕ್ಷಣಾ ಪಡೆ ಅಲ್ಲಿ ಸಹಾಯಕ್ಕೆ ಮೊದಲು ಹೋಗಿತ್ತು. ಭಾರತದ ಬಹುಸಂಖ್ಯಾತ ಹಿಂದೂಗಳ ಕನಸು ಅದೇ ರಾಮ ಮಂದಿರ ನಿರ್ಮಾಣ. ಅದನ್ನು ಮೋದಿ ಸರ್ಕಾರ ನನಸು ಮಾಡಿತ್ತು. ಸುಮಾರು 500 ವರ್ಷಗಳಿಂದಲೂ ಗುಡಿಸಲಿನಲ್ಲಿದ್ದ ಪ್ರಭು ಶ್ರೀರಾಮನಿಗೆ ಭವ್ಯ ಮಂದಿರ ನಿರ್ಮಾಣ ಆಯಿತು. 70 ವರ್ಷ ಆಳಿದ ಬೇರೆ ಸರ್ಕಾರಗಳು ಯಾವುದೂ ರಾಮ ಮಂದಿರದ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅದೂ ಅಲ್ಲದೆ ರಾಮಾಯಣ ಸುಳ್ಳು, ರಾಮ ಇಲ್ಲ, ಎಲ್ಲ ಕಾಲ್ಪನಿಕ ಅಂತ ಲಾಯರ್ಗಳ ನೇಮಕ ಮಾಡಿ ರಾಮ ಮಂದಿರ ಆಗದಂತೆ ತಡೆದರು. ಆದರೆ ಸತ್ಯ ಅನ್ನೋದು ಬಂದೇ ಬರುತ್ತೆ ಅಲ್ವಾ, ಅದು ಮೇಲೇಳಲೇಬೇಕು. ತಮಾಷೆ ವಿಚಾರ ಏನಂದರೆ, ರಾಮ ಇಲ್ಲ, ರಾಮಾಯಣ ಸುಳ್ಳು, ಎಲ್ಲ ಕಾಲ್ಪನಿಕ, ಅದು ಗ್ರಂಥಗಳಲ್ಲಷ್ಟೇ ಇರೋದು, ರಾಮ ಅಲ್ಲೇ ಹುಟ್ಟಿದ ಅನ್ನೋದಕ್ಕೆ ಸಾಕ್ಷಿ ಏನು, ಹಿಂದೂ ಅಂದರೆ ಹಿಂಸೆಯಿಂದ ಕೂಡಿದೆ ಅಂತ ಹೇಳಿದ ನಾಯಕರೆಲ್ಲ ರಾಮ ಮಂದಿರ ಉದ್ಘಾಟನೆ ಆದಮೇಲೆ ಹೇಳಿದ್ದೇನು ಗೊತ್ತಾ? ರಾಮ ನಮ್ಮ ಮನದಲ್ಲಿದ್ದಾನೆ. ಪ್ರಭು ಶ್ರೀರಾಮ BJPಗೆ ದೇವರಲ್ಲ, ನಮಗೂ ದೇವರು. ಕೋರ್ಟಿಗೆ ಹೋದಂಥ ಒಬ್ಬ ಹೇಳ್ತಾನೆ, ರಾಮ ನನ್ನ ಹೃದಯದಲ್ಲಿದ್ದಾನೆ ಅಂತ. ಇದೇ ಅಲ್ವಾ ಸತ್ಯಕ್ಕಿರೋ ತಾಕತ್ತು. ಇದನ್ನು ಮಾಡಿ ತೋರಿಸಿದ್ದು ಮೋದಿ ಸರ್ಕಾರ. ಮತ್ತು ಪುರಾತನ ಹಿಂದೂ ದೇವಾಲಯಗಳು ಸಹ ಅಭಿವೃದ್ಧಿಯಾಗಿದೆ ಮೋದಿಯವರ ಸರ್ಕಾರದಲ್ಲಿ. ಬಹುಸಂಖ್ಯಾತರ ಮನವನ್ನು ಗೆದ್ದಿದ್ದಾರೆ ನರೇಂದ್ರ ಮೋದಿಯವರು. ಹಲವಾರು ವರ್ಷಗಳ ಕಾಲ ಗಲ್ಲಿಯಲ್ಲಿದ್ದ ವಿಶ್ವನಾಥನಿಗೆ ಭವ್ಯವಾದ ದೇಗುಲ ವಿಸ್ತಾರವಾಯಿತು. ವಿಶ್ವನಾಥ ಕಾರಿಡಾರ್ ಯೋಜನೆಯಲ್ಲಿ ವಿಶ್ವನಾಥನ ದರ್ಶನವನ್ನು ಪಡೆಯಬಹುದು. ಗಂಗೆಯ ಶುದ್ಧೀಕರಣ ಆಗಿದೆ. ಮೋದಿಜಿ ಬರೋದಕ್ಕೂ ಮುಂಚೆ ಯಾವ ಪ್ರಧಾನಿಗಳಾಗಲಿ ಮಂತ್ರಿಗಳಾಗಲಿ ಹೆಚ್ಚಾಗಿ ಮಂದಿರಕ್ಕೆ ಹೋಗಿರೋದನ್ನು ನಾವು ನೋಡಿಲ್ಲ. ಆದರೆ ಈಗ ಎಲ್ಲರೂ ಮಂದಿರಕ್ಕೆ ಹೋಗ್ತಾರೆ. ಅವನು ಬ್ರಾಹ್ಮಣ ಆಗಿಲ್ಲ ಅಂದರೂ ನಾನು ಬ್ರಾಹ್ಮಣ ಕುಟುಂಬದಿಂದ ಬಂದಿದ್ದೀನಿ ಅಂತ ನಾಮ ಹಾಕ್ಕೊಂಡು ಪೂಜೆ ಮಾಡ್ತಾರೆ. ಇಷ್ಟು ದಿನ ಬಹುಸಂಖ್ಯಾತರ ಭಾವನೆಗಳನ್ನು ಲೆಕ್ಕಕ್ಕೆ ತಗೊಳ್ಳದೇ ಇರೋರು ಈಗ ರಾಮ ಹೃದಯದಲ್ಲಿದ್ದಾನೆ ಅಂತಾರೆ. ಇದೇ ಬದಲಾವಣೆ. ಇನ್ನು ವಿದೇಶಿ ನೀತಿಗಳು. ಮೋದಿಜಿ ಸರ್ಕಾರ ಬಂದ ಮೇಲೆ ವಿದೇಶಿ ನೀತಿಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಎಲ್ಲ ವಸ್ತುಗಳು ವಿದೇಶಗಳಲ್ಲಿ ತಯಾರಾಗಿ ಇಲ್ಲಿಗೆ ಬರ್ತಾ ಇತ್ತು, ಅವ್ರು ಲಾಭ ಮಾಡ್ಕೋತಾ ಇದ್ರು. 2014 ನಂತರ ಎಲ್ಲ ವಸ್ತು ಇಲ್ಲೇ ತಯಾರು ಮಾಡಬೇಕು, ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಅಂತ ಹೊಸ ಬದಲಾವಣೆ ತಂದರು. ಅದರಿಂದ ಇಲ್ಲಿನ ಹಲವಾರು ಕಂಪನಿಗಳು ಪ್ರಾರಂಭವಾದವು. ಅದರಿಂದ ಇಲ್ಲಿನ ಜನಕ್ಕೆ ಕೆಲಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ನೀತಿಯನ್ನು ತಂದರು. ಕೆಲವರು ಉದ್ಯೋಗ ಎಲ್ಲಿ ಮೋದಿ ಉದ್ಯೋಗವನ್ನೇ ಕೊಟ್ಟಿಲ್ಲ ಅನ್ನೋರು ಒಂದು ಸಲ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಎಷ್ಟು ಕಂಪನಿಗಳು ಸ್ಟಾರ್ಟಪ್ ಆಗಿವೆ ಅನ್ನೋದನ್ನು ನೋಡ್ಕೊಳ್ಳಿ. ವಿಶ್ವದ ದೊಡ್ಡಣ್ಣ ಮಿಸೈಲ್ ತಯಾರಿಕೆಗೆ ಯಾರಿಗೂ ತನ್ನ ತಂತ್ರಜ್ಞಾನವನ್ನು ಕೊಟ್ಟಿಲ್ಲ, ಆದರೆ ಭಾರತಕ್ಕೆ ಕೊಟ್ಟಿದೆ. ಯಾಕೆ ಅಂದರೆ ಅಲ್ಲಿಂದ ತಯಾರಾಗಿ ಬರೋದು ಬೇಡ, ಇಲ್ಲಿ ತಯಾರಾಗಬೇಕನ್ನೋ ದೃಢ ನಿಲುವಿನಿಂದ.
ಇನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ, ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ, ಸ್ವಚ್ಛ ಭಾರತ ಅಭಿಯಾನ, ಮೇಕ್ ಇನ್ ಇಂಡಿಯಾ, ಹೀಗೆ ಹೇಳ್ತಾ ಹೋದರೆ ಸಮಯ ಸಾಕಾಗೋದಿಲ್ಲ. ಮತ್ತು ಮೋದಿ ಸರ್ಕಾರದಲ್ಲಿ ನನಗಿಷ್ಟವಾದ ನಿಲುವುಗಳೇನೆಂದರೆ, ನಮ್ಮ ಭಾರತದ ಗಡಿಗಳಲ್ಲಿ ನಿಂತ ವೀರ ಯೋಧರಿಗೆ ಸಂಪೂರ್ಣ ನಿರ್ಣಯವನ್ನು ನೀವೇ ತೆಗೆದುಕೊಳ್ಳಿ ಅಂತ ಅಧಿಕಾರ ಕೊಟ್ಟಿರೋದು. ಶತ್ರು ರಾಷ್ಟ್ರ ನಿಮ್ಮ ಮೇಲೆ ಗುಂಡು ಹಾರಿಸಿದರೆ ದೆಹಲಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ಮೊದಲು ಶತ್ರುಗಳನ್ನು ಸಂಹರಿಸಿ ನಂತರ ದೆಹಲಿಗೆ ಫೋನ್ ಮಾಡಿ ಅಂತ ಹೇಳಿರೋದು ಇಷ್ಟ ಆಗುತ್ತೆ. ಇಷ್ಟು ದಿನ ಆಧುನಿಕ ಉಪಕರಣಗಳಿರಲಿಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್ಗಳಿರಲಿಲ್ಲ. ಈಗ ಅವೆಲ್ಲ ನಮ್ಮ ವೀರ ಪುತ್ರರ ಕೈ ಸೇರಿದೆ. ಯಾಕೆಂದರೆ ಪಕ್ಕದ ಪಾಕಿಸ್ತಾನ ಮತ್ತು ಪಕ್ಕದ ಕಮ್ಯುನಿಸ್ಟ್ ಚೈನಾ ಯಾವಾಗ ಬೆನ್ನಿಗೆ ಚೂರಿ ಹಾಕುತ್ತೋ ಗೊತ್ತಿಲ್ಲ. ಅದರಿಂದ ನಮ್ಮ ಸೈನಿಕರಿಗೆ ಸಂಪೂರ್ಣ ಅಧಿಕಾರವನ್ನು ಮೋದಿ ಸರ್ಕಾರ ಕೊಟ್ಟಿದೆ ಅನ್ನೋದೇ ಖುಷಿಯ ವಿಚಾರ. ಮತ್ತು ಮೋದಿ ಸರ್ಕಾರದಲ್ಲಿ ಆಯಾ ಖಾತೆಗಳಿಗೆ ಅನುಭವ ಇರುವಂತಹ ವ್ಯಕ್ತಿಗಳನ್ನೇ ಆಯ್ಕೆ ಮಾಡ್ತಾರೆ. ಅಂತಹ ಅನುಭವ ಇರೋ ಸಾಕಷ್ಟು ಜನ ಮೋದಿ ಸರ್ಕಾರದಲ್ಲಿದ್ದಾರೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರಷ್ಟೇ ಅನುಭವ ಇರುವಂಥವರು. ಇನ್ನು ಮುಖ್ಯವಾಗಿ ಹೇಳಲೇಬೇಕಾದ ವ್ಯಕ್ತಿ ಅದು ಎಸ್ ಜೈಶಂಕರ್, ವಿದೇಶಾಂಗ ಇಲಾಖೆಯ ಮಂತ್ರಿ. ಇವರಂತೂ ಎಲ್ಲ ಭಾರತೀಯರ ಮನವನ್ನೇ ಗೆದ್ದಿದ್ದಾರೆ. ಹೊರ ದೇಶಗಳಿಗೆ ಹೋದಾಗ ಭಾರತದ ಸಾರ್ವಭೌಮಕ್ಕೆ ಧಕ್ಕೆ ಬರದ ಹಾಗೆ ಮಾತಾಡ್ತಾರೆ. ಹಾಗಂತ ಮೋದಿ ಸರ್ಕಾರದಲ್ಲಿ ನ್ಯೂನತೆಗಳೇ ಇಲ್ಲ ಅಂತಲ್ಲ, ಇದೆ. ಆದರೆ ಅತಿ ದೊಡ್ಡ ಹಗರಣಗಳು ಅಂತ ಯಾವುದೂ ಇಲ್ಲ. ಮೋದಿ ಅವಧಿಯಲ್ಲಿ ಭಾರತ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಿ 5ನೇ ಸ್ಥಾನದಲ್ಲಿದೆ. ಮೋದಿಯವರು ಉತ್ತಮ ಕೆಲಸಗಳು ಹೇಗೆ ಅಂದರೆ, ಅವರೇ ಯಾವುದಾದ್ರೂ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡ್ತಾರೆ, ಮತ್ತೆ ಆ ಕಾಮಗಾರಿ ಮುಗಿದ ಮೇಲೆ ಅವರೇ ಉದ್ಘಾಟನೆ ಮಾಡ್ತಾರೆ. ಮೊದಲೆಲ್ಲ ಯಾರೋ ಶಂಕುಸ್ಥಾಪನೆ ಮಾಡೋರು ಆ ಕಾಮಗಾರಿ ಅರ್ಧಕ್ಕೆ ನಿಂತು ಗೋಳಾಡಿ ಮತ್ತಾರೋ ಕಾಮಗಾರಿ ಪೂರ್ಣ ಮಾಡಿ ಮತ್ತಾರೋ ಉದ್ಘಾಟನೆ ಮಾಡ್ತಾಯಿದ್ರು. ಆದರೆ ಈಗ ಹಾಗಿಲ್ಲ. ಅದನ್ನೇ ಮೊದಲೇ ಹೇಳಿದ್ದು, ಕಾಮಗಾರಿ ವೇಗವಾಗಿ ಸಾಗ್ತಾ ಇದೆ ಅಂತ. ವಿಶ್ವದ ಅತಿ ದೊಡ್ಡ ಸೋಲಾರ್ ವಿಂಡ್ ಪವರ್ ಈಗ ಭಾರತದಲ್ಲಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಅದೇ ಚೇನಾಬ್ ರೈಲ್ವೆ ಬ್ರಿಡ್ಜ್. ಮತ್ತು 10,000 ಅಡಿಗಳಿಗೂ ಎತ್ತರದಲ್ಲಿರುವ ವಿಶ್ವದ ಉದ್ದದ ಟನಲ್ ಅದೇ ಅಟಲ್ ಟನಲ್. ವಿಶ್ವದ ಎತ್ತರದ ರಸ್ತೆ ದ ಅಮ್ಲಿಂಗ್ ಲಾ ಪಾಸ್ ಭಾರತದಲ್ಲಿದೆ. ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಅದು ಭಾರತದಲ್ಲೇ ಇದೆ. ಏಷ್ಯಾದ ಅತಿ ದೊಡ್ಡ ರೈಲ್ವೆ ಬ್ರಿಡ್ಜ್ ಇರೋದು ಬೋಗಿಬಿಲ್ ಬ್ರಿಡ್ಜ್, ಅದು ಸಹ ನಮ್ಮ ಭಾರತದಲ್ಲಿದೆ. ಇದೇ ಕಾರಣಕ್ಕೆ ಮೋದಿಜಿಯವರು ವಿಶ್ವ ನಾಯಕರಾಗಿರೋದು. ಪ್ರಪಂಚದ ಅತ್ಯಂತ ಪ್ರಭಾವಶಾಲಿ ನಾಯಕ ನಮ್ಮ ಮೋದಿಜಿ, ಇಡೀ ವಿಶ್ವವೇ ಒಪ್ಪಿದ ನಾಯಕ. ಮೋದಿಜಿ ಮುಸ್ಲಿಂ ವಿರೋಧಿ ಅಂತ ಹಲವಾರು ಜನ ಹೇಳ್ತಾರೆ, ಆದರೆ ಅದು ಸುಳ್ಳು. ಯಾಕೆಂದರೆ ಮುಸ್ಲಿಂ ಧರ್ಮದಲ್ಲಿದ್ದ ಅನಿಷ್ಟ ಪದ್ಧತಿ ತ್ರಿವಳಿ ತಲಾಖನ್ನು ನಿಷೇಧ ಮಾಡಿದರು. ಅದು ಅಲ್ಲದೆ ಅವರು ಎಲ್ಲೂ ನಾನು ಮುಸ್ಲಿಂ ವಿರೋಧಿ ಅಂತ ಅವರು ಎಲ್ಲೂ ಹೇಳಿರೋದನ್ನು ನಾವು ನೋಡಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಲೇ ಅವರು ಹೇಳೋದು. ಇನ್ನು ಬುಲೆಟ್ ಟ್ರೈನ್ ಮುಂಬೈ ಟು ಅಹಮದಾಬಾದ್ ಬಹುತೇಕ ಪೂರ್ಣಗೊಂಡಿದೆ. ಮುಂದಿನ ವರ್ಷ ಭಾರತದಲ್ಲಿ ಬುಲೆಟ್ ಟ್ರೈನ್ ಸಹ ಓಡಲಿದೆ. ಮೊದಲು ನಮ್ಮ ದೇಶದ ಪ್ರಧಾನಿ ವಿಶ್ವಸಂಸ್ಥೆಗೆ ಅಥವಾ ಎಲ್ಲಾದರೂ ಶೃಂಗಸಭೆಗೆ ಹೋದರೆ ಎಲ್ಲೋ ಒಂದು ಮೂಲೆಯಲ್ಲಿ ನಿಲ್ತಾಯಿದ್ರು. ಅವರು ಬಂದಿದ್ದಾರೋ ಬಂದಿಲ್ವೋ ಅನ್ನೋ ಹಾಗೆ ವಿಶ್ವದ ಬಲಿಷ್ಠ ನಾಯಕರು ನೋಡ್ತಾಯಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಈಗ ಮೋದಿ ವಿದೇಶಗಳಿಗೆ ಹೋದರೆ ಸಿಗೋ ಗೌರವನೇ ಬೇರೆ. ವಿಶ್ವಸಂಸ್ಥೆಯ ಅಷ್ಟು ಸದಸ್ಯರು ಎದ್ದು ನಿಂತು ಮೋದಿಗೆ ಚಪ್ಪಾಳೆ ಹೊಡಿತಾರೆ. ಅಂದರೆ ನಮ್ಮ ದೇಶದ ಗೌರವ ಹೆಚ್ಚಾಗಿದ್ದಂತೆ ಅಲ್ವಾ? ಅದು ಅಲ್ಲದೆ ಮೋದಿಜಿಯವರ ಭಾಷಣ ಕೇಳಿ ಅವರು ಎಲ್ಲೂ BJPಗೆ ಜೈ ಅಂತ ಹೇಳೋದಿಲ್ಲ. ಮೊದಲು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತಾರೆ. ಬೇರೆಯವ್ರ ಥರ ತನ್ನ ಪಕ್ಷಕ್ಕೆ ಜೈ, ಪಕ್ಷದ ಹಿರಿಯರಿಗೆ ಜೈ ಅಂತಾರೆ. ಮೋದಿ ಮೊದಲು ಭಾರತ್ ಮಾತಾ ಕಿ ಜೈ ಅಂತಾರೆ. ಮೊದಲು ದೇಶಾಭಿಮಾನ ಮುಖ್ಯ. ಶೃಂಗಸಭೆಯಲ್ಲಿ ಭಾರತದ ಬಾವುಟ ಕೆಳಗೆ ಇರೋದನ್ನು ನೋಡಿ ಬಾವುಟನ ಎತ್ತಿ ಜೇಬಿಗೆ ಹಾಕ್ಕೊಂಡ್ರು. ಅದು ದೇಶಾಭಿಮಾನ. ವಿದೇಶಗಳಿಗೆ ಹೋದಾಗ ಅಲ್ಲಿನ ಪತ್ರಕರ್ತರ ಪ್ರಶ್ನೆಗೆ ನಮ್ಮ ದೇಶದ ಗೌರವ ಕಡಿಮೆ ಆಗದಂತೆ ಮಾತಾಡ್ತಾರೆ. ಮೋದಿಜಿ ಮತ್ತು ಎಸ್ ಜೈಶಂಕರ್ ಬೇರೆ ನಾಯಕರ ಥರ ತಬ್ಬಿಬ್ಬಾಗಿ ದೇಶದ ಗೌರವವನ್ನು ಕಳೆದಿಲ್ಲ. ಇದು ನಮ್ಮ ಮೋದಿಜಿ. ಇದು ಸ್ವಲ್ಪ ಮಾಹಿತಿ ಅಷ್ಟೇ, ಹೇಳ್ತಾ ಹೋದರೆ ದಿನಗಳಾಗುತ್ತೆ. ದೇಶದ ಅಭಿವೃದ್ಧಿ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ತಪ್ಪದೇ ಮತದಾನವನ್ನು ಮಾಡಿ. ನಮಸ್ಕಾರ.